ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ. ಖಂಡಿತ ಮಾರ್ಕೆಟ್ ನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುವಂತವೆ. ಈಗಾಗಲೇ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇದೆ. ನೋಡೋಣ ಈ ವಾರ ಯಾವೆಲ್ಲ ಇವೆಂಟ್ ಗಳಿದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಇರಬಹುದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರೋಣ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 438 ಪಾಯಿಂಟ್ಸ್ 1.76% ಡೌನ್ ಫಾಲ್ ಇದೆ. ಅದರಲ್ಲೂ ಹೈ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗೋದು ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಆಗ್ತಾ ಇತ್ತು. ಇದೇ ರೀತಿಯ ಎಕ್ಸ್ಟ್ರೀಮ್ ಮೂವ್ಮೆಂಟ್ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ 1.76% ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 2879 ಪಾಯಿಂಟ್ಸ್ ಅಥವಾ 3.5% ಡೌನ್ ಫಾಲ್ ಇದೆ. ಎರಡು ಕಡೆ ಕಳೆದ ವಾರ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ, ಯುದ್ಧದ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ನ ಮೇಲೆ ಆಗಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಡೌ ಜೋನ್ಸ್ ಅಲ್ಲಿ ನೋಡಬಹುದು 453 ಪಾಯಿಂಟ್ಸ್ ಅಥವಾ 0.95% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಈ ಡೌನ್ ಫಾಲ್ ಇನ್ನು ಜಾಸ್ತಿನೇ ಇತ್ತು. ನೋಡಬಹುದು ಲೋ 47,900 ವರೆಗೂ ಕೂಡ ಹೋಗಿತ್ತು. ಕ್ಲೋಸಿಂಗ್ ಕಂಡು ಬಂದಿರೋದು 501ಕ್ಕೆ, ಅಂದ್ರೆ ಆಲ್ಮೋಸ್ಟ್ 500 ಪಾಯಿಂಟ್ಸ್ ರಿಕವರ್ ಆಗಿದೆ. 900 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿತ್ತು. ಮತ್ತೆ ಒಂದಷ್ಟು ರಿಕವರ್ ಆಗಿ ನಿಯರ್ಲಿ 1% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ ನೋಡಬಹುದು 361 ಪಾಯಿಂಟ್ಸ್ ಅಥವಾ 1.59% ಡೌನ್ ಫಾಲ್ ಇದೆ. ಇಲ್ಲಿ ಸೇಮ್ ಡೌನ್ ಪರ್ಫಾರ್ಮೆನ್ಸ್ ಅಲ್ಲೇ ಕಂಟಿನ್ಯೂ ಆಗಿ ರಿಕವರ್ ಆಯ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ಡೌನ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. 1.5% ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ಶುಕ್ರವಾರ. ಇನ್ನು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1292 ಪಾಯಿಂಟ್ಸ್ ಅಥವಾ 2.65% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಲ್ಲೂ ಕೂಡ ಎಕ್ಸ್ಟ್ರೀಮ್ ವಾಲಟಿಲಿಟಿ ಇದೆ. ಬಿಗ್ ಅಂತಾನೆ ಹೇಳ್ಬಹುದು. ಒಂದಿನ ಅಪ್ ಒಂದಿನ ಡೌನ್, ಈ ರೀತಿ ಎಕ್ಸ್ಟ್ರೀಮ್ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 2.5% ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ವೀಕ್ಲಿ. ಇನ್ನು ನಾಸ್ಟಾಕ್ ನ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 65 ಪಾಯಿಂಟ್ಸ್ ಅಥವಾ 0.29% ಅಪ್ ಅಲ್ಲಿ ಕ್ಲೋಸಿಂಗ್ ಇದೆ. ಬಟ್ ಇಲ್ಲೂ ಕೂಡ ಹೈ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಒಂದು ಡೇಟಾ ರಿಲೀಸ್ ಆಗಿತ್ತು. ಆ ಡೇಟಾ ಕಾರಣ ಆಯ್ತು ಅಂತ ಹೇಳ್ಬೋದು. ಆ ಡೇಟಾ ನೋಡೋಣ. ಅದಕ್ಕಿಂತ ಮುಂಚೆ ಈ ವಾರದಲ್ಲಿ ಏನಾದರೂ ರಜೆಗಳಿದ್ದಾವ ಅಂತ ನೋಡಿದ್ರೆ ಮಾರ್ಚ್ ಅಲ್ಲಿ 26ಕ್ಕೆ ರಜೆ ಇದೆ. ಈ ವಾರ ಏನ್ ರಜೆ ಇರೋದಿಲ್ಲ. ಈ ವಾರ ಹೋಲ್ ವೀಕ್ ಮಾರ್ಕೆಟ್ ಓಪನ್ ಇರುತ್ತೆ, ಮಂಡೇ ಇಂದ ಫ್ರೈಡೆ ವರೆಗೂ. 26ನೇ ತಾರೀಕು ಶ್ರೀರಾಮನವಮಿ ಹಾಗೂ 31ನೇ ತಾರೀಕು, ಈ ತಿಂಗಳಲ್ಲಿ 2 ರಜೆಗಳಿದೆ ಇನ್ನು. ಬಟ್ ಈ ವಾರದಲ್ಲಿ ಯಾವುದು ರಜೆ ಇಲ್ಲ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆದ ಅಂಶ ಯಾವುದು ಅಂತ ನೋಡಿದ್ರೆ ನೋಡಬಹುದು US ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗಿದೆ ಶುಕ್ರವಾರ 6/3/2026 ನೋಡಬಹುದು ಡೇಟ್. ಫೋರ್ಕಾಸ್ಟ್ 4.3% ಬರ್ಬೋದು ಅಂತ ಮಾಡಿದ್ರು, ಆದ್ರೆ ಬಂದಿದ್ದು 4.4%, ಅಂದ್ರೆ 0.1% ಜಾಸ್ತಿ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್. ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಇಂದಿನ ತಿಂಗಳಲ್ಲಿ ಹೇಗಿತ್ತು ಅಂತ ನೋಡಬಹುದು 4.4 ಎಸ್ಟಿಮೇಟ್ ಮಾಡಿದ್ರು, 4.3 ಬಂದಿತ್ತು. ಎಸ್ಟಿಮೇಷನ್ ಗಿಂತ ಕಡಿಮೆ ಬಂದಿತ್ತು. ಜನವರಿಯಲ್ಲಿ, ಡಿಸೆಂಬರ್ ಅಲ್ಲೂ ಕೂಡ ಅಷ್ಟೇ 4.5 ಎಸ್ಟಿಮೇಟ್ ಮಾಡಿದ್ರೆ 4.4 ಬಂದಿತ್ತು. ಬಟ್ ಈ ಸಲ 4.3 ಎಸ್ಟಿಮೇಟ್ ಮಾಡಿದ್ರೆ 4.4 ಬಂತೆ. ಮೇ ಬಿ ಈ ಒಂದು ಕಾರಣ ಕೂಡ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ. ಇನ್ನು ಯುದ್ಧದ ಇಂಪ್ಯಾಕ್ಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಎಲ್ಲರ ಫೋಕಸ್ ಇರೋದು ಇರಾನ್ ವಾರ್ ಗೆ ಸಂಬಂಧಪಟ್ಟಂತೆ. ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಇದಕ್ಕೆ ಏನಾದ್ರೂ ಒಂದು ಅಂತ್ಯ ಸಿಗುತ್ತಾ ಅಥವಾ ಇನ್ನು ಎಸ್ಕಲೇಷನ್ ಕಂಟಿನ್ಯೂ ಆಗುತ್ತಾ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತಾ ಇದೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಈಗಾಗಲೇ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇರೋದೇ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಇದೇ ಕಾರಣಕ್ಕೆ. ಯಾಕೆಂತಂದ್ರೆ ಸಪ್ಲೈ ಚೈನ್ ಮೇಲೆ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು. ಕ್ರೂಡ್ ಪ್ರೈಸಸ್ ಈಗಾಗಲೇ 90 ಕ್ರಾಸ್ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಇನ್ಫ್ಲೇಷನ್ ಅನ್ಕಂಟ್ರೋಲಬಲ್ ಲೆವೆಲ್ ಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಹೈಕ್ ಅನ್ನ ಮಾಡಬೇಕಾಗುತ್ತೆ, ಗ್ರೋತ್ ಸ್ಲೋ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಹಾಗಾಗಿ ಈ ಯುದ್ಧಕ್ಕೆ ಬೇಗ ಅಂತ್ಯ ಸಿಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಡೆ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ. ಹಾಗೆ ನಿನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದ್ದೆ. ಇರಾನ್ ಪ್ರೆಸಿಡೆಂಟ್ ಪೆಜೆಶ್ಕಿಯಾನ್ ಅವರು ಅರಬ್ ಕಂಟ್ರೀಸ್ ಗೆ ಕ್ಷಮೆಯನ್ನ ಕೇಳಿದ್ರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ. ಬಟ್ ಅದಾದ ನಂತರ ಕೂಡ ಅಟ್ಯಾಕ್ ಮುಂದುವರೆದಿದೆ. ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ, ನೀವೇನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಮಾಡಿರುವಂತ ಅಟ್ಯಾಕ್ ಕ್ಷಮೆಯನ್ನು ಕೂಡ ಕೇಳಿದ್ರು. ಬಟ್ ಆ ನಂತರ ಮತ್ತೆ ಅಟ್ಯಾಕ್ಸ್ ಆಗಿದೆ. ಅದರಲ್ಲೂ ದುಬೈನ ಮರೀನಾ ಟವರ್ ಮೇಲೆ ಅಟ್ಯಾಕ್ ಆಗಿದೆ, ಡ್ರೋನ್ ಅಟ್ಯಾಕ್. ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ನೆನ್ನೆ. ಹೇಳಿದ್ದೊಂದು ಮಾಡಿದ್ದೊಂದು. ಇನ್ನು ಈ ರೀತಿ ಆದಾಗ ಅಬ್ವಿಯಸ್ಲಿ ಅರಬ್ ಕಂಟ್ರೀಸ್ ಮುಗಿ ಬೀಳ್ಬಹುದು ಇರಾನ್ ನ ಮೇಲೆ. ಇದು ಇನ್ನೂ ಒಂದಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಗೆ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ
ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಇತರೆ ಡೇಟಾಗಳ ಕಡೆ ನಾವು ಬರೋದಾದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ. ನೋಡಬಹುದು 11/3/2026 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಫೋರ್ಕಾಸ್ಟ್ ನೋಡಬಹುದು 2.5% ಮಾಡಿದ್ದಾರೆ. ಹಿಂದಿನ ಸಲ ಕೂಡ 2.5% ಮಾಡಿದ್ರು, ಬಂದಿದ್ದು 2.4%. ಈ ಸಲ ಕೂಡ 2.5% ಎಸ್ಟಿಮೇಟ್ ಮಾಡ್ತಿದ್ದಾರೆ. ನೋಡೋಣ ಎಷ್ಟಕ್ಕೆ ಬರುತ್ತೆ ಅಂತ. 11ನೇ ತಾರೀಕು ಇನ್ಫ್ಲೇಷನ್ ಡೇಟಾ ಮೇಲೆ ಕಣ್ಣಿಡಬೇಕಾಗುತ್ತೆ. ಇದು ಅಮೆರಿಕಾದ್ದು. ಇನ್ನು ಭಾರತದ ಕಡೆ ಬಂದ್ರೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಇದೇ ವಾರದಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ತಿಂಗಳ 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಈ ಸಲ ಕೂಡ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೋಡಬಹುದು ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಕಳೆದ ಸಲ 2.4 ಫೋರ್ಕಾಸ್ಟ್ ಮಾಡಿದ್ರು, 2.75 ಬಂತು. ಈ ಸಲ ಎಷ್ಟು ಬರುತ್ತೆ ಇದನ್ನ ವಾಚ್ ಮಾಡಬೇಕಾಗುತ್ತೆ. ಮೇ ಬಿ ನಾಳೆ ನಾಡಿದ್ರಲ್ಲಿ ಫೋರ್ಕಾಸ್ಟ್ ಅಪ್ಡೇಟ್ ಆಗುತ್ತೆ. 12ನೇ ತಾರೀಕು ನೋಡೋಣ ಯಾವ ರೀತಿ ಇರುತ್ತೆ ಇನ್ಫ್ಲೇಷನ್ ಡೇಟಾ ಅಂತ. ಈ ಸಲ ಸಮಸ್ಯೆ ಆಗೋದಿಲ್ಲ, ಬಟ್ ಮೇ ಬಿ ಮಾರ್ಚ್ ತಿಂಗಳದು ಏಪ್ರಿಲ್ ಅಲ್ಲಿ ಬರುತ್ತಲ್ಲ ಆಗ ಸಮಸ್ಯೆ ಆಗುತ್ತೆ. ಯಾಕೆಂತಂದ್ರೆ ಯುದ್ಧದ ಕಾರಣಕ್ಕೆ ಕ್ರೂಡ್ ರೈಸ್ ಆಗಿದೆ ಈ ತಿಂಗಳಲ್ಲಿ. ಹಾಗಾಗಿ ಮೇ ಬಿ ಫೆಬ್ರವರಿ ಮಂತ್ ನಾರ್ಮಲ್ ಆಗಿ ಇರುತ್ತೆ ಅಂತ ಬಿಗ್ ಡೆವಲಪ್ಮೆಂಟ್ಸ್ ಆಗುವಂತ ಚಾನ್ಸಸ್ ಕಡಿಮೆ ಇದೆ. ಇನ್ನು ಕ್ರೂಡ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಈಗಾಗಲೇ 90 ಕ್ರಾಸ್ ಮಾಡಿದೆ. 60 ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ 90 ಕ್ರಾಸ್ ಮಾಡಿದೆ. 60, 61, 62 ರೇಂಜ್ ಅಲ್ಲಿ ಇತ್ತು ಒಂದೂವರೆ ತಿಂಗಳಿಂದ. 90 ಅಂದ್ರೆ ಆಲ್ಮೋಸ್ಟ್ $30 ಪ್ಲಸ್ ಆಗಿದೆ. ಅದರಲ್ಲೂ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 8.5% ಅಪ್ ಆಗಿದೆ. ಈ ಯುದ್ಧ ಜಾಸ್ತಿ ದಿನ ಡ್ರಾಗ್ ಆದಷ್ಟು ಇದು ಇನ್ನು ಅಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ರೂಡ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಹಾಗೆ ಕ್ರೂಡ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಏನಂತಂದ್ರೆ ಭಾರತದ ಕೆಲವು ಟ್ಯಾಂಕರ್ಸ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನು ದಾಟ್ತಾ ಇದ್ದಾವೆ. ಈ ಬಗ್ಗೆ ಡೇಟಾ ಹೇಳ್ತಾ ಇದೆ. ನೋಡಬಹುದು ಪುಷ್ಪಕ್ then Parimal through Hormuz. Is India shipping corridor still open with Iran? 2 ಕಾರ್ಗೋ ವೆಸಲ್ಸ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಕ್ರಾಸ್ ಮಾಡಿದ್ದಾವೆ. ನೋಡೋದು 2 Indian cargo vessels have been tracked moving through the Strait of Hormuz amid heightened tensions between United States and Iran, according to marine tracking data cited in reports. Marine tracking data ಪ್ರಕಾರ 2 vessels ಮೂವ್ ಆಗಿದ್ದಾವೆ, ಪುಷ್ಪಕ್ ಅಂಡ್ ಪರಿಮಲ್. ಇದನ್ನು ನೋಡಿದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇರಾನ್ ಭಾರತದ ಹಡಗುಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ, ಅದ್ರ ಮೇಲೆ ಅಟ್ಯಾಕ್ ಮಾಡದೆ. ಜೊತೆಗೆ ಇತ್ತೀಚೆಗೆ ಕೆಲವೊಂದು ಮಾತುಕತೆಗಳಾಗಿದೆ, ಅಂದ್ರೆ ಇಂಟರಾಕ್ಷನ್ಸ್ ಆಗಿದೆ. ಇರಾನಿಯನ್ ಫಾರಿನ್ ಮಿನಿಸ್ಟರ್ ಜೊತೆ ನಮ್ಮ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ಮಾತಾಡಿದ್ದಾರೆ. ಹಾಗೆ ಇರಾನಿಯನ್ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಜೊತೆ ಕೂಡ ಕಾಲ್ ಮಾಡಿ ಮಾತಾಡಿದ್ದಾರೆ. ಜೊತೆಗೆ ಡೆಲ್ಲಿಗೆ ವಿಸಿಟ್ ಕೂಡ ಮಾಡಿದ್ದಾರೆ ಅವರು, ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಇರಾನ್ ಅವರು. ಈ ಎಲ್ಲ ಡಿಸ್ಕಷನ್ಸ್ ನಂತರ ಈ ರೀತಿ ಮೂವ್ಮೆಂಟ್ ಆಗ್ತಿದೆ ಅಂತಂದ್ರೆ ಮೇ ಬಿ ಅಲ್ಲಿ ಒಂದಷ್ಟು ಮಾತುಕತೆಗಳಾಗಿದ್ದಾವೆ. ಹಾಗಾಗಿ ಭಾರತದ ಫ್ಲಾಗ್ ಇರುವಂತಹ ವೆಸಲ್ಸ್ ನ ಮೇಲೆ ಇವರು ಅಟ್ಯಾಕ್ ಮಾಡದೆ ಅವುಗಳ ಮೂವ್ಮೆಂಟ್ ಗೆ ದಾರಿ ಮಾಡಿಕೊಡ್ತಿದ್ದಾರೆ ಅನ್ನೋ ಸುದ್ದಿಗಳಿದೆ. ಅಂದ್ರೆ ಈ ಡೆವಲಪ್ಮೆಂಟ್ಸ್ ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋದನ್ನ ತೋರಿಸ್ತಾ ಇದೆ. ಆದ್ರೆ ಪ್ರೈಸ್ ಅಂತೂ ರೈಸ್ ಆಗಿ ಆಗುತ್ತೆ. ಯಾಕೆಂತಂದ್ರೆ ಗ್ಲೋಬಲ್ ಕಾನ್ಫ್ಲಿಕ್ಟ್ ಇದ್ದಂತಹ ಸಂದರ್ಭದಲ್ಲಿ ಪ್ರೈಸ್ ಕಡಿಮೆ ಆಗೋ ಚಾನ್ಸಸ್ ಕಡಿಮೆ. ಬಟ್ ಇಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಏನಂದ್ರೆ ಎನರ್ಜಿ ಸಪ್ಲೈಗೆ ಕೊರತೆ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಕೊರತೆ ಆದ್ರೆ ಯಾವ ರೀತಿ ಡಿಸ್ರಪ್ಷನ್ ಆಗುತ್ತೆ ಅಂತ ಗೊತ್ತಿದೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ನಾವು ಗಾಡಿ ಓಡಿಸಕ್ಕಾಗತ್ತಾ, ಕೆಲ್ಸಕ್ಕೆ ಹೋಗಕ್ಕಾಗತ್ತಾ? ಸೊ ಆ ರೀತಿ ಡಿಸ್ರಪ್ಷನ್ಸ್ ಆಗದೆ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಶಿಪ್ಪಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಇನ್ಶೂರೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಒಂದಷ್ಟು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಬಟ್ ಎನರ್ಜಿ ಕೊರತೆ ಆಗದೆ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕೆಲವೊಂದು ಪಾಸಿಟಿವ್ಸ್ ಅಂತೂ ಇದ್ದೇ ಇದೆ ಈ ರೀತಿ ಡೆವಲಪ್ಮೆಂಟ್ಸ್ ಆದಾಗ. ಇನ್ನು FIS DIS ಆಕ್ಟಿವಿಟಿ, FIS ಅಂತೂ ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು ಈ ತಿಂಗಳಲ್ಲಿ ಜಸ್ಟ್ 4 ಟ್ರೇಡಿಂಗ್ ಸೆಷನ್ ಅಷ್ಟೇ ಆಗಿರೋದು. 4 ಟ್ರೇಡಿಂಗ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ 22,000 ಕೋಟಿ ಮಾರಾಟ ಮಾಡಿದ್ದಾರೆ. ದೊಡ್ಡ ಮಟ್ಟದ ಸೆಲ್ ಆಫ್ ಅನ್ನ FIS ಮಾಡ್ತಾ ಇದ್ದಾರೆ ಮಾರ್ಚ್ ಅಲ್ಲಿ. ಎಸ್ಪೆಷಲಿ ಈ ಕಾನ್ಫ್ಲಿಕ್ಟ್ ಶುರುವಾದ ಮೇಲೆ. ಫೆಬ್ರವರಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೆಲ್ಲಿಂಗ್ ಅನ್ನ ಏನ್ ಮಾಡ್ಲಿಲ್ಲ ಅವರು, ಒಂದಷ್ಟು ಕಡೆ ಬೈ ಮಾಡಿದ್ರು. ಬಟ್ ಈ ಕಾನ್ಫ್ಲಿಕ್ಟ್ ಶುರುವಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಸೆಲ್ ಮಾಡ್ತಿದ್ದಾರೆ. ಬಟ್ DIS ಅದಕ್ಕಿಂತ ಜಾಸ್ತಿ ಬೈ ಮಾಡ್ತಿದ್ದಾರೆ. ಬಟ್ FIS ಇನ್ಫ್ಲೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ FIS ಇನ್ಫ್ಲೋ ನಮ್ಮ ರುಪಿ ಸ್ಟ್ರೆಂತ್ ಅನ್ನು ಮಾಡುತ್ತೆ. ರುಪಿ ಈಗಾಗಲೇ ವೀಕ್ ಆಗಿದೆ, 92 ಕ್ರಾಸ್ ಮಾಡಿತ್ತು, ಮತ್ತೆ 91.94 ಅಲ್ಲಿ ಸದ್ಯದ ಮಟ್ಟಿಗಿದೆ. ಒಳ್ಳೆ ಡೆವಲಪ್ಮೆಂಟ್. ಬಟ್ ಇನ್ನು ಸ್ಟ್ರಾಂಗ್ ಆಗ್ಬೇಕಾಗುತ್ತೆ. ನಮ್ಗೆ 2 ಕಡೆ ಹೊಡೆತ ಬೀಳುತ್ತೆ. ರುಪಿ ವೀಕ್ ಆದ್ರೆ ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಡಾಲರ್ ಟರ್ಮ್ಸ್ ಅಲ್ಲಿ ಕ್ರೂಡ್ ಬೈ ಮಾಡ್ಬೇಕು ಅಂದ್ರೆ, ಹಾಗಾಗಿ ಕ್ರೂಡ್ ರೈಸ್ ಆಗೋದು, ರುಪಿ ವೀಕ್ ಆಗೋದು ಡಬಲ್ ಜಟ್ಕಾ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಗೋಲ್ಡ್ ಕಡೆ ಬಂದ್ರೆ, ಗೋಲ್ಡ್ ಮೊನ್ನೆ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆದ್ರೆ ಗೋಲ್ಡ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಡಿಸೆಂಟ್ ಪರ್ಫಾರ್ಮೆನ್ಸ್ ಬರ್ಬೋದು, ಬಟ್ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಸದ್ಯದ ಸಿಚುಯೇಷನ್ ನ ಹೋಲಿಸಿದ್ರೆ. ಯಾಕಂದ್ರೆ ಈಗಾಗಲೇ ಒಳ್ಳೆ ರ್ಯಾಲಿ ಬಂದಿರೋದ್ರಿಂದ ಒಬ್ವಿಯಸ್ಲಿ ದೊಡ್ಡ ಇನ್ವೆಸ್ಟರ್ಸ್ ಆ ಕಡೆ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಈಗ ಎಕ್ಸ್ಟ್ರೀಮ್ ಡೌನ್ ಫಾಲ್ ಇರೋದ್ರಿಂದ ಇಕ್ವಿಟೀಸ್ ಕಡೆ ಮೂವ್ ಮಾಡಕ್ಕೆ ಒಂದಷ್ಟು ಔಟ್ ಫ್ಲೋ ಕೂಡ ಹೋಗ್ಬೋದು. ಯಾಕಂದ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸ್ಟಾಕ್ ಗಳು ಸಿಗ್ತಿರೋದ್ರಿಂದ, ಅಥವಾ ಕ್ಯಾಶ್ ಅನ್ನ ಇಟ್ಕೊಂಡು ಕಾಯ್ತಾ ಕೂತ್ಕೊಳ್ಬಹುದು. ಕಾನ್ಫ್ಲಿಕ್ಟ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಪಾಸಿಟಿವ್ ಸುದ್ದಿ ಬಂದ್ರೆ ಇಮಿಡಿಯೇಟ್ಲಿ ಅಲ್ಲಿಗೆ ಪಂಪ್ ಮಾಡಕ್ಕೆ. ಈ ನಿಟ್ಟಿನಲ್ಲಿ ನೋಡಿದಾಗ ಗೋಲ್ಡ್ ಅಂಡ್ ಸಿಲ್ವರ್ 2 ಕಡೆ ಸ್ವಲ್ಪ ಸ್ಟಾಗ್ನೆಂಟ್ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು ಶಾರ್ಟ್ ಟರ್ಮ್ ಅಲ್ಲಿ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ 2 ಕಡೆ ಪರ್ಫಾರ್ಮೆನ್ಸ್ ಅಂತ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ, ಪ್ರೈಮರಿ ಮಾರ್ಕೆಟ್ಸ್ ಅಲ್ಲಿ ಈ ವಾರ 3 IPOಗಳು ಓಪನ್ ಆಗ್ತಾ ಇದೆ. ಸೆಡೆಮ್ಯಾಕ್ ಮೆಕಾಟ್ರಾನಿಕ್ಸ್ ನ ಲಿಸ್ಟಿಂಗ್ ಇರುತ್ತೆ. ನಂತರ ರಜಪೂತಾನ ಸ್ಟೈನ್ಲೆಸ್ 9ನೇ ತಾರೀಕು ಅಂದ್ರೆ ನಾಳೆ ಓಪನ್ ಆಗುತ್ತೆ.
ಇನೋವಿಷನ್ 10ನೇ ತಾರೀಕು ಓಪನ್ ಆಗುತ್ತೆ. ಹಾಗೆ ರಾಜಮಾರ್ಗ್ ಇನ್ಫ್ರಾ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ 11ನೇ ತಾರೀಕು ಓಪನ್ ಆಗ್ತಾ ಇದೆ. 3 IPOಗಳು ಈ ವಾರದಲ್ಲಿ ಓಪನ್ ಆಗುತ್ತೆ. ಒಂದು ಲಿಸ್ಟಿಂಗ್ ಇರುತ್ತೆ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಈ ವಾರದ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಬಗ್ಗೆ ರಿಲೇಟಿವ್ ರೊಟೇಷನ್ ಗ್ರಾಫ್ಸ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ನೋಡಬಹುದು. RRG ಶೋ ದಟ್ ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫಾರ್ಮಾ ಇಂಡೈಸಸ್ ಹ್ಯಾವ್ ರೋಲ್ಡ್ ಇನ್ಸೈಡ್ ದ ಲೀಡಿಂಗ್ ಕ್ವಾಡ್ರಂಟ್. ಲೀಡಿಂಗ್ ಕ್ವಾಡ್ರಂಟ್ ಗೆ ಮೂವ್ ಆಗ್ತಿದಾವೆ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಆಗ್ತಿರೋದನ್ನ ತೋರಿಸುತ್ತೆ. ಮೇ ಬಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫಾರ್ಮಾದಲ್ಲಿ ಲೀಡಿಂಗ್ ಕ್ವಾಡ್ರಂಟ್ ಗೆ ಮೂವ್ ಆಗಿರೋದ್ರಿಂದ. ಇನ್ನು ಫೈನಾನ್ಷಿಯಲ್ ಸರ್ವಿಸಸ್, ಎನರ್ಜಿ, PSC, ಬ್ಯಾಂಕ್ ನಿಫ್ಟಿ, ಮೆಟಲ್ ಹಾಗೂ PSU ಬ್ಯಾಂಕ್ ಲೀಡಿಂಗ್ ಕ್ವಾಡ್ರಂಟ್ ಅಲ್ಲೇ ಇದಾವೆ. ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರಿಯೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಿಫ್ಟಿ 500 ಇಂಡೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಔಟ್ ಪರ್ಫಾರ್ಮೆನ್ಸ್ ಬರಬಹುದು ಈ ಇಂಡೈಸಸ್ ಗಳಲ್ಲಿ. ಜೊತೆಗೆ ಮಿಡ್ ಕ್ಯಾಪ್ 100 ಹಾಗೂ ಆಟೋ ಇಂಡೈಸಸ್ ಇವುಗಳು ವೀಕ್ನಿಂಗ್ ಕ್ವಾಡ್ರಂಟ್ ಗೆ ಮೂವ್ ಆಗ್ತಿದೆ. ಅಂದ್ರೆ ಇಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಗಬಹುದು ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಬರೋದು ಕಂಪೇರ್ ಟು ಬ್ರಾಡರ್ ಇಂಡೈಸಸ್. ಇನ್ನು IT ಸೆಕ್ಟರ್ ಅಂತೂ ಈಗಾಗಲೇ ಲ್ಯಾಗಿಂಗ್ ಕ್ವಾಡ್ರಂಟ್ ಅಲ್ಲಿ ಇದೆ. ಹಾಗೆ ರಿಯಾಲಿಟಿ ಅದು ಕೂಡ ಹಿಂದೆ ಉಳಿತಾ ಇದೆ. FMCG ಆಲ್ಸೋ ಇನ್ಸೈಡ್ ಲ್ಯಾಗಿಂಗ್ ಕ್ವಾಡ್ರಂಟ್. ಇಲ್ಲಿ ಆಸ್ ಯೂಶುವಲ್ ಹಿಂದೆನೆ ಉಳಿತಿದ್ದಾವೆ ಈ ಇಂಡೈಸಸ್ ಗಳು. ಅಲ್ಲೇ ಮುಂದುವರಿಯೋ ಚಾನ್ಸಸ್ ಕೂಡ ಇರುತ್ತೆ ಈ ವಾರದಲ್ಲೂ ಕೂಡ. ಸೊ ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಕ್ಯೂಪಿಡ್ ಫೋಕಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ನಾಳೆ ಕಂಪನಿಯ ಬೋನಸ್ ಇಶ್ಯೂಗೆ ಎಕ್ಸ್ ಡೇಟ್ ಇದೆ. ನೋಡಬಹುದು 4:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಒಂದು ಶೇರಿಗೆ 4 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. ನಾಳೆ ಎಕ್ಸ್ ಡೇಟ್ ಇರುತ್ತೆ. ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಟ್ಯಾನ್ಫ್ಯಾಕ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ. ಇದು ಕೂಡ ನಾಳೆನೆ ಎಕ್ಸ್ ಡೇಟ್ ಆಗಿರುತ್ತೆ. 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಮ್ಯಾಕ್ಫೋಸ್ ಬೋನಸ್ ಇಶ್ಯೂ ಇದೆ. 10 ಶೇರ್ಗಳಿಗೆ 1 ಶೇರ್ ಅನ್ನು ಬೋನಸ್ ಆಗಿ ಕೊಡ್ತಾ ಇದೆ. 10ನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಫ್ರಂಟಿಯರ್ ಸ್ಪ್ರಿಂಗ್ಸ್ ಬೋನಸ್ ಇಶ್ಯೂ ಇದೆ. ಇದು 2:1 ರೇಷಿಯೋದಲ್ಲಿ ಅಂದ್ರೆ 1 ಶೇರಿಗೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. 1 ಶೇರ್ ಇದ್ರೆ 3 ಶೇರ್ಗಳಾಗುತ್ತೆ. ಹಿಂದೂಸ್ತಾನ್ ಅರ್ಬನ್ ಇನ್ಫ್ರಾದ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು, ಈ ರೀತಿಯ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಒಳಗೊಂಡಿರುತ್ತೆ. ನನಗಾಗ್ಲೇ ಹಲವು ಸಲ ಹೇಳಿದೀನಿ. ಟೆಕ್ನಿಕಲ್ಸ್ ಆಗ್ಬೋದು, ಫಂಡಮೆಂಟಲ್ಸ್ ಆಗ್ಬೋದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ರೈಟ್ ಟೈಮ್ ಎಂಟ್ರಿ ಎಕ್ಸಿಟ್ ಗಳನ್ನ ಹುಡುಕೋದಾಗ್ಬೋದು. ಈ ರೀತಿ ಹಲವು ವಿಚಾರಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.